ಬೆಳಗ್ಗೆ ಎದ್ದರೆ ಸಾಕು. ಬೆಳಗ್ಗೆ ತಿಂಡಿಗೆ ಏನು ಮಾಡಬೇಕು, ಮಧ್ಯಾಹ್ನ ಊಟಕ್ಕೆ ಏನು ಮಾಡಬೇಕು, ನೈಟ್ ಡಿನ್ನರ್ಗೆ ಏನು ಮಾಡಬೇಕು, ಇದ್ದೇ ಇರುತ್ತಲ್ವ ನಮ್ಮ ತಲೆಯಲ್ಲಿ. ಸೊ ಈ ಥರ ಟೆನ್ಷನ್ ಏನು ಮಾಡ್ಕೋಬೇಡಿ. ಫಸ್ಟ್ ನನ್ನ ಅಕೌಂಟ ಫಾಲೋ ಮಾಡಿಬಿಡಿ. ಬೇಜಾನ್ ರೆಸಿಪೀಸ್ನ ನಾನು ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ, ನೀವು ಫಾಲೋ ಮಾಡಿ ರೆಸಿಪೀಸ್ನ ಮಾಡ್ತಾಯಿರಿ. ಅಂದಹಾಗೆ ಇವತ್ತು ಏನು ರೆಸಿಪಿ ಅಂದರೆ ಚಪಾತಿಗೆ ಚವಳೆಕಾಯಿಂದ ಗೊಜ್ಜು ಮಾಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ಫಾಲೋ ಮಾಡ್ಕೊಂಡ್ರಾ? ಸರಿ ಬನ್ನಿ ಹೋಗೋಣಂತ ರೆಸಿಪಿಗೆ. ಫಸ್ಟು ಚವಳೆಕಾಯಿನ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕ್ವಾಂಟಿಟಿನೇ ಸಾಕಾಗುತ್ತೆ, ಚವಳೆಕಾಯಿ ಏನು ಜಾಸ್ತಿ ಬೇಕಾಗಲ್ಲ. ಆಮೇಲೆ ಒಂದೊಂದಾಗಿ ಐಟಮ್ಸ್ ತೋರಿಸ್ತಿದ್ದೀನಲ್ಲ, ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒಣಮೆಣಸಿನ್ಕಾಯಿ, ಧನಿಯಾ, ಒಂದು ಸ್ವಲ್ಪ ಮೆಂತೆ, ಹಾಗೆ ಸಾಸಿವೆ ನೀಟಾಗಿ ರೋಸ್ಟ್ ಆದಮೇಲೆ ಅದನ್ನೊಂದು ಪ್ಲೇಟಿಗೆ ತಗೊಂಡು ಅದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡಿಟ್ಕೊಳ್ಳೋಣ. ಆನಂತರ ಕಡಲೆ ಹಾಗೆ ಒಣ ಕೊಬ್ಬರಿನ ಸಪ್ರೇಟಾಗಿ ಪೌಡ್ರ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು. ಆನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಇಂಗು ಎಲ್ಲ ಹಾಕಿ ಚಿಟಪಟ ಆದಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನೂ ಹಾಕಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಇದಕ್ಕೆ ಹುಣಸೆ ಹುಳಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಉಪ್ಪು, ಖಾರ ಆಲ್ರೆಡಿ ನಾವು ಒಣಮೆಣ್ಸಿನ್ಕಾಯಿ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀವಲ್ಲ, ಜಸ್ಟು ಸ್ವಲ್ಪ ಕಲರ್ಗೋಸ್ಕರ ಹಾಕ್ತಾಯಿದ್ದೀವಿ. ನಾವು ರೆಡಿ ಮಾಡ್ಕೊಂಡಿರೋ ಮಸಾಲ, ಒಂದು ಸ್ವಲ್ಪ ಬೆಲ್ಲ, ನೀರು ಇದೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು, ನಾವು ಲಾಸ್ಟಲ್ಲಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಗಂಟಿಲ್ದಿರ ಕಲಿಸ್ಕೊಂಡು ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡು ಈ ಕನ್ಸಿಸ್ಟೆನ್ಸಿ ಬರಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಟ್ರೆ ನಮಗೆ ಟೇಸ್ಟಿಯಾಗಿರೋ ಗೊಜ್ಜು ರೆಡಿಯಾಗಿರುತ್ತೆ.